ಫ್ರೆಂಡ್ಸ್, ಇದು ಫುಲ್ಲು ಗೋಲ್ಡ್ ಶೇಡ್ ಕಣ್ಣಲ್ಲಿ ಹೆವಿ ಒಡಕ್ಲು ಕಣ್ಣು, ಕ್ರ್ಯಾಕ್ಸ್ ಒಡಕ್ಲು ನೋಡ್ಬೋದು, ಸಖತ್ ಜಾಸ್ತಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಇರಲ್ಲ. ತುಂಬ ಟಾಪ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಪ್ಲಸ್ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ, ಅಗ್ಲ ಕಣ್ಣಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಟಾಪ್ ಕ್ವಾಲಿಟಿಯಲ್ಲಿ ಹಕ್ಕಿ ಇದು. ರಿಂಗ್ ನಂಬರ್ 3071. ಚಿಡಿ ಬಾಲ ಇಲ್ಲಿ ನೋಡ್ಬೋದು. ಚಿಡಿ ಬಾಲ ಹಿಂಗೆ ಎತ್ತಿಟ್ಕೊಳ್ಳುತ್ತೆ. ಚುಪ್ತಿರಿ, ಉದ್ದಾತಿರಿ, ಎರಡು ಸೈಡು ತಿರಿ ಹೊಡೆದಿದ್ದೀವಿ. ಚಿಡಿ ಶೇಪಲ್ಲಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಫ್ರೆಂಡ್ಸ್, ಇದು ಚೀನಿಯಲ್ಲಿ ಗಂಡು. ಈ ಗಂಡಿಗೆ ನಮ್ಮ ಹತ್ರ ಮ್ಯಾಚಿಂಗ್ ಹೆಣ್ಣಿಲ್ಲ. ಯಾಕಂದರೆ ಈ ಗಂಡು ಜೊತೆ ಒಂದು ಹೆಣ್ಣಿತ್ತು, ಆ ಹೆಣ್ಣು ಸೇಲ್ ಮಾಡಿಬಿಟ್ರಿ. ಅದಾದಮೇಲಿಂದ ಈ ಗಂಡಿಗೆ ನಮ್ಮ ಹತ್ರ ಯಾವುದೇ ಹೆಣ್ಣುಗಳು ಸೆಟ್ ಆಗ್ತಾಯಿಲ್ಲ. ಹಕ್ಕಿ ಹೆವಿ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ, ಶೇಪು ಕ್ವಾಲಿಟಿ ಎಲ್ಲ ಸಖತ್ತಾಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ತೋರಿಸಿ ತುಂಬ ಚೆನ್ನಾಗಿರುತ್ತೆ. ಇದೇ ಗಂಡು 9.25 ಗಂಟೆ ಹಾರಿರೋ ಗಂಡು. ಈ ಗಂಡಿಗೆ ನೀವು ಜೊತೆ ಮಾಡ್ಕೊಬೇಕು ಅಂದರೆ ನಾವು ಮಾಡ್ತಾಯಿದ್ದೀವಿ ಜೊತೆ ಬಂದ್ಬಿಟ್ಟು ಗುಲ್ದಾರಲ್ಲಿ ಹೆಣ್ಣು ಮಾಡ್ತಾಯಿದ್ರಿ. ಹೆವಿ ಲಾಲ್ ಕಟ್ಟಲ್ಲಿ ಗುಲ್ದಾರ್ ಹೆಣ್ಣು ಮಾಡ್ತಾಯಿದ್ರಿ. ಮೇನ್ ಏನಂದರೆ ನಮಗೆ ಈ ಗಂಡಿಗೆ ಮ್ಯಾಚ್ ಮಾಡೋದಕ್ಕೆ ಸೈಜು ಹೆಣ್ಣು ನಮ್ಮ ಹತ್ರ ಇವಾಗ ಸದ್ಯಕ್ಕಿಲ್ಲ. ಇವಾಗ ಅಕ್ಕಿನ ನಾವು ಸುಮ್ಮನೆ ಒಂಟಿ ಇಟ್ಟರೆ ಒಂದು 6-7 ತಿಂಗಳು ಮೇಲೆ ನಾವು ಅದನ್ನ ಜೊತೆ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಹೆಣ್ಣು ನಮ್ಮ ಹತ್ರ ಬೇರೆ ಹೆಣ್ಣುಗಳೆಲ್ಲ ಬ್ರೀಡಿಂಗಲ್ಲಿದೆ. ಇವಾಗ ಈ ಗಂಡಿಗೆ ಮ್ಯಾಚಿಂಗ್ ಹೆಣ್ಣುಗಳು ನಮ್ಮ ಹತ್ರ ಇಲ್ಲ. ಅದಕ್ಕೋಸ್ಕರ ಈ ಗಂಡನ್ನ ಕೊಡ್ತಾ ಇರೋದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಅಂದರೆ ಟಾಪ್ ಗಂಡು. ಬಾಜಿ ಬಂದ್ಬಿಟ್ಟು ಈ ಗಂಡಲ್ಲಿ 6ರಿಂದ 8 ರಾಕೆಟ್ ಬಾಜಿ ಇರುತ್ತೆ. ಹೆಣ್ಣ ಮ್ಯಾಚ್ ಮಾಡ್ಬೇಕಾದ್ರೆ 1-2 ಬಾಜಿ ಇರೋ ಹೆಣ್ಣು ಹಾಕೊಳ್ಳಿ ಸಾಕು. ಜಾಸ್ತಿ ಬಾಜಿ ಹೆಣ್ಣುಗಳ್ನ ಹಾಕೊಳ್ಳೋಕೆ ಹೋಗ್ಬಿಡಿ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಹೋಗುತ್ತೆ ಪಟ್ಟಗಳಿದಲ್ಲಿ. ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಪಟಾಗಳು ಬರೋದು, ಚೀನಿಗಳು ಬರೋದು, ಬೂರಿಗಳು ಬರೋದು, ಗುಲ್ದಾರ್ಗಳಲ್ಲಿ ತುಂಬ ಹಳೆ ಬಣ್ಣಗಳಲ್ಲಿ ಮೈ ಮೇಲೆ ಫುಲ್ಲು ಬಿಳೆ ರೇಗ್ಗಳ ಥರ ಬರೋದು ಈ ಗಂಡಿಗೆ ಹಾಕಿದಾಗ. ಯಾಕಂದರೆ ಈ ಗಂಡಿಂದು ವಂಶ ಬಂದ್ಬಿಟ್ಟು ಗುಲ್ದಾರ್ಗಳ ಮೇಲೆ ಮಾಡಿಸಿದ್ದು ಅಕ್ಕಿ ಇದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಕತ್ತು ಬಂದ್ಬಿಟ್ಟು ಒಂದು ಸ್ವಲ್ಪ ಸೊಟ್ಟ ಇಡತ್ತೆ. ಆ ಸೊಟ್ಟ ಇಡೋದು ಏನಕ್ಕೆ ಅಂದರೆ ಮೊದಲು ಒಂದು ಸತಿ ಕತ್ತು ಕಾಯಿಲೆ ಬಂದು ರೆಡಿಯಾಗಿದ್ದು ಗಂಡು ಫುಲ್ ರೆಡಿಯಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಫುಲ್ಲು ರೆಡಿಯಾಗಿರೋ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು.